ಒಂದ್ ಕಡೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ರಿ ಸುರೇಶ್ ಗೌಡ್ರು ಅವತ್ತು ಇಷ್ಟೊಂದು ಶಾಂತಯುತವಾಗಿ ಸೌಮ್ಯಯುತವಾಗಿ ನನ್ನ ಮಗಳು ಹೆಂಗ್ ಭೀಮನ ಅಮಾವಾಸ್ಯೆಗೆ ಪೂಜೆಗೆ ಹೋಗಿದ್ಲು, ಆರತಿ ಉಕ್ಕಡದಲ್ಲಿ ಪೂಜೆಗೆ ಹೋಗಿದ್ಲು, ನನ್ನ ಮಗಳ ಹೆಸರು ಐಶ್ವರ್ಯ. ಆಗ ಮಾತಿಗೆ ಮಾತು ಬೆಳ್ತಿದೆ, ಗಲಾಟೆ ಆಗಿದೆ. ಅವಾಗೇನೋ ಒಡೆದ್ ಬಿಟ್ಟಿದ್ದಾಳೆ ಅಂದ್ರೆ ಯಾರೋ ಈ ಹೆಂಗಸರು ನಲ್ಲಿ ಜಗಳ ಆಡ್ತಾರಲ್ಲ ಹಂಗಲ್ಲ, ಡ್ಯೂಟಿ ಮಾಡ್ತಾ ಇದ್ರು ಅವತ್ತ ಆ ಮೇಡಮ್. ಭೀಮನ ಅಮಾವಾಸ್ಯೆ ನಿಮ್ ಮಗಳು ಪಾಲಿಗೆ ಮಾತ್ರ ಅಲ್ಲ, ಇಡೀ ರಾಜ್ಯ ಸೆಲೆಬ್ರೇಟ್ ಮಾಡಿದೆ. ತುಂಬಾ ಜನ ಹೋಗಿದಾರ ದೇವಸ್ಥಾನಕ್ಕೆ. ಬರೀ ಎಲ್ಲ ವಿವಿಐಪಿ ಅಂತಾನೆ ಬಿಟ್ಬಿಟ್ರೆ ಜನಸಾಮಾನ್ಯರು ಹೋಗಿರ್ತಾರಲ್ಲ, ಅವ್ರು ಪ್ರಶ್ನೆ ಮಾಡ್ತಾರೆ, ಸ್ವಲ್ಪ ತಡಿರಿ ಮೇಡಮ್ ಅಂತ ಕೇಳಿರೋದಷ್ಟೇ, ಸ್ವಲ್ಪ ತಡಿರಿ ಅಂತ. ಮಾತಿಗೆ ಮಾತು ಬೆಳ್ದಿದೆ. ಇವರು MLA ಆಗ್ತಿದ್ದಂಗೆ ಏನ್ ಬೇಕಾದ್ರು ಅನ್ಸ್ಕೊಬಿಡ್ಬೇಕು ಅಂದಿದ್ದಲ್ಲ. ಮಾತಿಗೆ ಮಾತು ಇಬ್ರು ನಡುವೆ ಆಗಿದೆ. ಏಕ್ದಮ್ ಚಟೀರ್ ಅಂತ ಕೆನ್ನೆಗೆ ಹೊಡೆದು ಬಿಡೋದು. ಯಾರು ಈ ಸಹಿಸ್ಕೊಳ್ತಾರೆ ಇದನ್ನ? ಅವತ್ತು ನಾವು ಇದನ್ನೇ PNS ವಿಸ್ತಾರದಲ್ಲಿ ಪ್ರಸ್ತಾಪ ಮಾಡಿದ್ದು ನೋಡಿ. ಸುರೇಶ್ ಗೌಡ್ರು ಒಬ್ಬ ಒಳ್ಳೆ ರಾಜಕಾರಣಿಯ, ಅವ್ರೂರಿನ ಜನ ಡಿಸೈಡ್ ಮಾಡ್ತಾರೆ. ಬಟ್ ಒಳ್ಳೆ ತಂದೆಯ ಇಲ್ಲಿ ತೋರಿಸ್ಬೇಕಿತ್ತು. ಮಗಳಿಗೂ ಸೇಮ್ ನೀವು ಮನೆಗೆ ಹೋಗಿ ಚಟೀರ್ ಅಂತ ಕೆನ್ನೆಗೆ ಬಿಡ್ಬೇಕಿತ್ತು. ಕಿವಿ ಇಟ್ಕೊಂಡು ಎಳ್ಕ ಬಂದು ಸಾರಿ ಕೇಳು ಅನ್ಬೇಕಿತ್ತು. ಮಗಳ ಪರವಾಗಿ ನೀವು ಸಾರಿ ಕೇಳ್ಬಿಟ್ರೆ ಮುಗ್ದೋಗ್ಬಿಡುತ್ತಾ? ಮಗಳು ಪರವಾಗಿ ಮಗಳು ಮಾಡಬಾರ್ದು ಕೆಲಸ ಮಾಡದಂತೆ ಹಲ್ಕ ಕೆಲಸಗಳನ್ನ ಬಂದು ಸಾರಿ ಕೇಳ್ಬಿಟ್ರೆ ಮುಗ್ದೋಗ್ಬಿಡ್ತಾ? ಡ್ಯೂಟಿ ಮೇಲಿರೋ ಆಫೀಸರ್ಗೆ ಹೊಡೆದ್ರೆ ಏನಂತ ಕರೀತಾರೆ ಅದನ್ನ? ಕ್ಷಮಿಸುವಂತದ್ದ ಅದು? ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದಾಗ್ಬೇಕು. ನೀವು ಚೇಲಾಗಳ್ತಾರ ಅಯ್ಯೋ ದೊಡ್ಡವ್ರ ಸವಾಸ ನಮ್ಗೆ ಯಾಕೆ ಅಂತ ಸುಮ್ನಾಗ್ಬಿಟ್ರೆ, ಇವತ್ತು ಆ ಹೆಣ್ಮಗ್ಳಿಗೆ ನಾಳೆ ನಿಮಗೆ ಅದೆಂತದೇ ದೊಡ್ಡ ಡಿಪಾರ್ಟ್ಮೆಂಟ್ ಅಲ್ಲಿರಿ. ಒಬ್ಬ ಅಲ್ಲಿ ಭದ್ರತೆಗೆ ನಿಲ್ಸಿರೋ ಹೆಣ್ಮಗ್ಳಿಗೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾರೋ ಹೆಣ್ಮಗ್ಳಿಗೆ ಕಪಾಳ ಕೊಡ್ತಿದ್ದಾರೆ, ಯೂನಿಫಾರ್ಮ್ ಹಾಕೊಂಡಿದ್ದಾರೆ. ಅದ್ರಲ್ಲೂ ಏನು ಮಫ್ತಿಲಿ ಇಲ್ಲ ಅವರು, ನಾನ್ ಯೂನಿಫಾರ್ಮ್ ಅಲ್ಲಿ ಇಲ್ಲ. ಯೂನಿಫಾರ್ಮ್ ಹಾಕೊಂಡಿರೋರಿಗೆ ಹೊಡಿತಾರೆ ಅಂದ್ರೆ ಇನ್ನೆಂತ ಪಿತ್ತನೂ ಅಲ್ಲ ಬಿಡ್ರಿ, ದರ್ಪ ಅನ್ನೋದು ನೆತ್ತಿಗೇರಿ ಇರ್ಬೋದು. ನನ್ ಗಂಡ DYSP, ನಮ್ಮಪ್ಪ ರಾಜಕಾರಣಿ ಇದ್ರೆ ನಿನ್ ಮನೆಯಲ್ಲಿ ಇಟ್ಕ ಅನ್ಬೇಕು. ನಿನ್ಗೆ ಯೂನಿಫಾರ್ಮ್ ಹಾಕೊಂಡಿರೋರಿಗೆ ಕಪಾಳ ಕೊಡಿಬೇಕು ಅಂತ ಅಷ್ಟೊಂದು ಹುಚ್ಚಿಡಿತಾ ಇದ್ರೆ ನಿನ್ ಗಂಡನಿಗೆ ಯೂನಿಫಾರ್ಮ್ ಹಾಕೊಡ್ಸು ಅನ್ಬೇಕು. ಒಪ್ಕೊಂತ ಇದ್ರಾ? ಸುರೇಶ್ ಗೌಡ್ರು ಅವ್ರ ಹಳೆಯರಿಗೆ ಹಿಂಗೆ ಯಾರಾದ್ರು ಪಬ್ಲಿಕ್ ಅಲ್ಲಿ ಹೊಡೆದಿದ್ರು ಒಪ್ಕೋತಾ ಇದ್ರಾ? ಇದನ್ ಯಾರಾದ್ರೂ ಒಬ್ಬ ಚಿಕ್ಕ ಪುಟ್ಟ ಸಾಮಾನ್ಯದವರು ಹೊಡೆಯೋದ್ ಬೇಡ, ಹೊಡಿ ಕೂಡುದು ತಪ್ಪು. ಯಾರೇ ಮಾಡಿದ್ರು ತಪ್ಪು. ಬೇರೆ ಯಾರೋ ಪ್ರಶ್ನೆ ಮಾಡಿದ್ರು ಅಥವಾ ಮಾತಿಗೆ ಮಾತು ಬೆಳೀತು, ಊರ್ ತುಂಬಾ ತಗೊಂಡ್ ಹೋಗ್ತಿರಲ್ರಿ, ದೊಡ್ಡ ನಾನ್ ಸೆನ್ಸ್ ಕ್ರಿಯೇಟ್ ಮಾಡ್ತೀರಿ. ಅದ್ ಎಲ್ಲಿ ಕಾಣ್ದಲ್ಲ ಇರೋ ಕಡೆ ಈ ಕೊಂಬು ಬರುತ್ತೆ. ಈ ರಾಜಕಾರಣಿಗಳ ಮಕ್ಳಿಗೆ ನೋಡ್ಬೇಕು, ಅದ್ ಅಲ್ಲಲ್ಲೇ ತೊಂಕ ಮುರಿಬೇಕು, ಇಲ್ಲಾಂದ್ರೆ ಇಂಥದ್ದಾಗತ್ತೆ. ಅಲ್ಲಿ ನೋಡ್ತಾ ಇದೀರಿ ನೀವು. ಸುಮ್ನಿದ್ದೀರೋ ಯೂನಿಫಾರ್ಮ್ ಹಾಕೊಂಡಿರೋರಿಗೆ ಹೊಡಿತಾರೆ ಈ ಅಮ್ಮ ಅಂದ್ರೆ ಇನ್ನೆಂಥ ದರ್ಪ ಇರ್ಬೋದು.